ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಇವತ್ತು ನಾನು ನಿಮಗೆ ಇಬ್ಬರು ಅದ್ಭುತ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಡ್ಲಿದ್ದೇನೆ. ಮೊದಲನೆಯದ್ದು ಗದಗಿನ ಗ್ರೇಟ್ ಪಿರಮಿಡ್ ಮಾಸ್ಟರ್ ಆದಂತಹ ಶ್ರೀಮತಿ ನೇತ್ರಾವತಿ ಅವರು. ಇವರು ನನ್ನನ್ನ ಧ್ಯಾನಕ್ಕೆ ಕರೆದುಕೊಂಡು ಬಂದಂತಹ ನನ್ನ ಗುರುಗಳು ಕೂಡ ಹೌದು. ಜೊತೆಗೆ ನಮ್ಮ ಜೊತೆ ಬೆಂಗಳೂರಿನ ಬುದ್ಧ ಪೂರ್ಣಿಮಾ ಸೆಲೆಬ್ರೇಷನ್ಸ್ ಅಲ್ಲಿ ಭೇಟಿಯಾಗಿ ನಮ್ಮ ಒಂದು ಉತ್ತಮ ಗೆಳತಿಯಾದಂತಹ ಚಿಂತಾಮಣಿಯ ಶ್ರೀಮತಿ ದೀಪಿಕಾ ಅವರು ಕೂಡ ನಮಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಸಿಕ್ಕರು. ಇವರಿಬ್ಬರ ಜೊತೆಗೆ ಇವರಿಬ್ಬರ ಮಾತುಕತೆಗಳನ್ನ ಇದರ ಮೂಲಕ ದೀಪಿಕಾ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಂಡು ಮಿರಾಕಲಸ್ ಆದಂತಹ ರಿಸಲ್ಟ್ಸ್ ಅನ್ನ ಧ್ಯಾನದಿಂದ ಹೇಗೆ ಪಡೆದುಕೊಂಡೆ, ಸ್ವತಃ 6ನೇ ಕ್ಲಾಸ್ನಿಂದನೇ ಧ್ಯಾನ ಕಲಿತು ವಿದ್ಯಾರ್ಥಿ ಜೀವನದಿಂದ ಹೇಗೆ ಒಬ್ಬ ಅತ್ಯುತ್ತಮ ಗೃಹಿಣಿ ಆದೆ, ಅತ್ಯುತ್ತಮ ತಾಯಿ ಆದೆ, ಹೇಗೆ ನನ್ನ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ, ಸಂಪತ್ತು, ನೆಮ್ಮದಿ ಎಲ್ಲವನ್ನ ಪಡೆದುಕೊಂಡೆ ಅನ್ನೋದನ್ನ ದೀಪಿಕಾ ಅವರು ತುಂಬಾನೇ ಸುಂದರವಾಗಿ ತಮ್ಮ ಅನುಭವಗಳಲ್ಲಿ ಹಂಚಿಕೊಂಡಿದ್ದಾರೆ. ಈ ಒಂದು ವಿಡಿಯೋವನ್ನ ಒಂದು ನಿರೂಪಕಿಯಾಗಿ ನಡೆಸಿಕೊಟ್ಟಂತಹ ನನ್ನ ಸ್ನೇಹಿತೆ ನೇತ್ರಾವತಿ ಅವ್ರಿಗೂ ಹಾಗೂ ದೀಪಿಕಾ ಅವ್ರಿಗೂ ಮತ್ತೊಮ್ಮೆ ಮನಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸುತ್ತಾ, ಇವರ ಅನುಭವಗಳನ್ನ ಕೇಳಿ ಧ್ಯಾನದಿಂದ ಎಲ್ಲವೂ ಸಾಧ್ಯ ಅನ್ನೋದನ್ನ ಮನಗಂಡು ಧ್ಯಾನ ಸಾಧನೆಯಲ್ಲಿ ಎಲ್ಲರೂ ತೊಡಗಿ ಅಂತ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಓಕೆ, ಓವರ್ ಟು ದ ದೀಪಿಕಾ ಮೇಡಮ್ ಅಂಡ್ ನೇತ್ರಾ ಮೇಡಮ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಅದ್ಭುತವಾಗಿರ್ತಕ್ಕಂಥ ಧ್ಯಾನದ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ದೀಪಿಕಾ ಮೇಡಮ್, ಬೆಂಗಳೂರಿನವರು. ಅವರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ತಮ್ಮ ಧ್ಯಾನದ ಅನುಭವಗಳನ್ನ ನಮ್ಮ ಎಲ್ಲ ಮಾಸ್ಟರ್ಸ್ಗಳಿಗೆ ಹಂಚಿಕೊಳ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮಾಸ್ಟರ್, ನನ್ನ ಹೆಸರು ದೀಪಿಕಾ ಅಂತ. ನಾನು ಬೇಸಿಕಲಿ ಚಿಂತಾಮಣಿ ಹುಡುಗಿ, ಹೆಣ್ಮಗಳು. ಮದುವೆ ಆದಮೇಲೆ ಬೆಂಗಳೂರು ಸೆಟಲ್. ನಾನು ಧ್ಯಾನ ಕಲ್ತಿದ್ದು ನಾನು 6th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ. ಸೊ ಕಲಿತೆ, ಅದೇನೋ ಒಂಥರಲ್ಲ ಚಿಕ್ಕ ವಯಸ್ಸಿನಲ್ಲಿರೋ ಅಷ್ಟು ಅದರ ಮೇಲೆ ಒಂದು ಅಲ್ಲೇ ಇರಬೇಕು ಅನ್ನೋದೇನಿರಲಿಲ್ಲ. ಕಲಿತೆ ನನ್ಗೆ ಹುಷಾರಿಲ್ಲದೆ ಹೆಚ್ಚು ಕಡಿಮೆ ಆಗಿತ್ತು. ಸೊ ಒಂದ್ಸರಿ ಹಿಂಗೆ ನಮ್ಮ ಮನೆ ಹತ್ರ ಸ್ಟೀಲ್ ರಾಡ್ಸ್ ಬರುತ್ತಲ್ಲ, ಕನ್ಸ್ಟ್ರಕ್ಷನ್ ಆಗ್ತಿತ್ತು. ಅದು ಇಟ್ಟಿದ್ರು, ನಾನು ನೋಡ್ಕೊಳ್ದೆ ಎಡುಬಿಟ್ಟು ಹಿಂದೆ ಬಿದ್ಬಿಟ್ಟೆ. ಸೊ ಬಿದ್ದಾಗ ನನ್ನ ಬ್ಯಾಕ್ ಬೋನಲ್ಲಿರೋ ಡಿಸ್ಕ್ 3 ಮತ್ತು ಡಿಸ್ಕ್ 4 ಎಫೆಕ್ಟ್ ಆಯಿತು. ನಮ್ಮ ಅಂಕಲ್ ಆದವರೇ ಆರ್ಥೋಪೆಟಿಕ್ ಡಾಕ್ಟರ್ ಆದ್ರೂ ಅವ್ರು ಏನಂದ್ರು ಅಂದರೆ ಬೆಡ್ ರೆಸ್ಟ್ ತಗೋಬೇಕು, ವಾಸಿ ಆದರೂ ಆಗ್ಬೋದು, ಆಗ್ದೇನೋ ಇರ್ಬೋದು, ಗೊತ್ತಿಲ್ಲ, ಬಟ್ ಇದಕ್ಕೇನು ಆಪ್ರೇಷನ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಯಾಕೆಂದರೆ ಇನ್ನು ಹುಡುಗಿ ಚಿಕ್ಕದು, ಇನ್ನು 16 ವರ್ಷನೂ ಆಗಿಲ್ಲ ಅಂದರು. ನನ್ನ ತಂದೆಯವರು ಭಯ ಸ್ಟಾರ್ಟ್ ಆಯಿತು, ಇನ್ನು ಇಷ್ಟು ಚಿಕ್ಕ ವಯಸ್ಸಿಗೆ ಇದೇನಪ್ಪ ಪ್ರಾಬ್ಲಮ್ಮು ನನ್ನ ಮಗಳಿಗೆ ಅಂತ. ಆವಾಗ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ನಲ್ಲ ಧ್ಯಾನ. ಸೊ ಸ್ಟಾರ್ಟ್ ಮಾಡಿ ಸರಿ ಹೆಂಗೂ ಬೆಡ್ ರೆಸ್ಟ್ 2 ವೀಕ್ಸ್, ನನಗೆ ಸ್ಕೂಲ್ ಇಲ್ಲ, ಏನೂ ಇಲ್ಲ, ಸರಿ ಬೆಡ್ ರೆಸ್ಟ್ ಕೊಟ್ಟಿದ್ದಾರಲ್ಲ, ಸರಿ ಧ್ಯಾನನೇ ಮಾಡೋಣ, ಮಲ್ಲಿಗೆ ಮಾಡೋಣ ಅಂತ ಮಾಡಿ 2 ವಾರ ಆದಮೇಲೆ ಮತ್ತೆ ನಮ್ಮ ಅಂಕಲ್ ಹತ್ರ ಹೋದೆ. ಎಕ್ಸ್ರೇ ಮಾಡಿಸಿದ್ರೆ ಆ ಡಿಸ್ಕ್ 4 ಡಿಸ್ಕ್ 5 ಏನು ರಿಪೇರಿ ಅಂತ ಬಂದಿತ್ತು ಫಸ್ಟ್ ಎಕ್ಸ್ರೇಲಿ. ಸೆಕೆಂಡ್ ಎಕ್ಸ್ರೇಲಿ ಏನೂ ಇಲ್ಲ, ನಾರ್ಮಲ್ ಆಗಿತ್ತು. ನಮ್ಮ ಅಂಕಲ್ ಬೀಂಗ್ ಅ ಡಾಕ್ಟರ್ ಅವರೇ ಆಶ್ಚರ್ಯಪಟ್ಬಿಟ್ರು, ಏನು ಮಾಡ್ತಿದ್ಲು 2 ವಾರದಿಂದ, ಬೆಡ್ ರೆಸ್ಟಲ್ಲಿ ಇಷ್ಟು ಇದಾಯ್ತಾ ಅಂತ. ನಾನು ಆಗಂದೆ, ಇಲ್ಲ, ನಾನು ಬೆಡ್ ರೆಸ್ಟ್ಗಿಂತ ನಾನು ಮೆಡಿಟೇಷನ್ ಅನ್ನೋದು ಮಾಡಿ ಇದು ಮಾಡಿಕೊಂಡೆ ಅಂತ. ಅದಾಯಿತು, ನಾರ್ಮಲಾಗಿ ಮಾಡಿಕೊಂಡು ಹೋಗಿದ್ದೀನಿ. ಪ್ರಚಾರ ಅನ್ನೋದು ಇರಲಿಲ್ಲ ಅವಾಗೆಲ್ಲ ನನಗೇನು. ಆಮೇಲೆ ನನ್ನ ಮದುವೆ ಆಯಿತು, ಕಾಲೇಜ್ ಲೈಫ್ ಆಯಿತು, ಮದುವೆ ಆಯಿತು. ನಾನು ಪ್ರೆಗ್ನೆಂಟಲ್ಲಿ, ನನ್ನ ಮಗಳು ಪ್ರೆಗ್ನೆನ್ಸಿಯಲ್ಲಿ 2018 ಇದು. ಸೊ ಪ್ರೆಗ್ನೆನ್ಸಿಯಲ್ಲಿ ನನಗೆ ಹೆವಿ ವಾಮಿಟಿಂಗ್ಸ್. ಸೊ ನಾನು ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದ್ದ ದಿನದಿಂದ ಲೇಬರ್ ವಾರ್ಡ್ಗೆ ಹೋಗೋ ಡೆಲಿವರಿಗೂ ಮುಂಚೆ ಕೂಡ ವಾಮಿಟ್ ಮಾಡಿದ್ದೀನಿ ನಾನು. ಸೊ ಬರೀ ವಾಮಿಟ್ಸ್, ಏನೂ ಇಲ್ಲ ಹೊಟ್ಟೆಗೆ, ಏನೇ ತಿಂದರೂ ವಾಮಿಟ್ ಅಷ್ಟೇ ನನಗಿದ್ದಿತ್ತು. ಸೊ ಏನಾಗ್ತಾರೆ ಪೇಷಂಟು, ಯಾರೇ ಆಗಲಿ, ನಿಮ್ಗೆ ಏನೋ ಹೊಟ್ಟೆಗೆ ಹೋಗ್ತಿಲ್ಲ ಅಂದರೆ ಏನೋ ಒಂದು ಹೆಚ್ಚು ಕಡಿಮೆ ಆಗಲೇಬೇಕು ಬಾಡಿಯಲ್ಲಿ. ಬಟ್ ನನಗಂತೂ ಒಂದು B12 ಡಿಫಿಷಿಯನ್ಸಿ ಇರಲಿಲ್ಲ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರಲಿಲ್ಲ, ಐರನ್ ಡಿಫಿಷಿಯನ್ಸಿ ಇರಲಿಲ್ಲ, ಹಿಮೋಗ್ಲೋಬಿನ್ ಡಿಫಿಷಿಯನ್ಸಿ ಇರಲಿಲ್ಲ. ಪ್ರತಿಯೊಂದು ನನಗೆ ಧ್ಯಾನನೇ. ಏಕೆಂದರೆ ಬೆಳಗ್ಗೆ ಎದ್ದು 1.5 ಗಂಟೆ, ರಾತ್ರಿ ಮಲಗೋ 1 ಗಂಟೆ ಕಂಪಲ್ಸರಿ ಧ್ಯಾನ ಮಾಡ್ತಿದ್ದೆ. ಸೊ ಧ್ಯಾನ, ನೀರು ಅಷ್ಟೇ ನನ್ನ ಬಾಡಿಗೆ ಕೊಟ್ಟಿರೋ ಒಂದು ಎನರ್ಜಿ. ನನ್ನ ಮಗಳನ್ನೂ ಅದೇ ಕಾಪಾಡಿದ್ದು. ನನ್ನ ಮಗಳ ಜೊತೆ ನನಗೆ ಹೊಟ್ಟೆಯಲ್ಲಿದ್ದಾಗೆ ಒಂದು ಒಳ್ಳೆ ಅನುಭವಗಳೆಲ್ಲ ಆಗ್ತಿತ್ತು. ಅವಳು ನನಗೆ ತೋರಿಸ್ತಿದ್ಲು, ಎಷ್ಟೋ ಲೋಕಗಳನ್ನೆಲ್ಲ ತೋರಿಸೋಳು. ಆಮೇಲೆ ಬರ್ತಾ ಏನಾಗೋದು, ನಾನು ಎವ್ರಿ ಡೇ, ನಾನು ಇದೊಂದು ಪ್ರೆಗ್ನೆಂಟ್ ವುಮೆನ್, ಎಸ್ಪೆಷಲಿ ಯಾರೇ ಪ್ರೆಗ್ನೆನ್ಸಿ ಇದ್ದೀವಿ ಅಂದರೆ ದಯವಿಟ್ಟು ಮಾಸ್ಟರ್ಸ್, ನೀವು ನಿಮ್ಮ ಪೇರೆಂಟ್ಸ್, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಸಿಸ್ಟರ್ಸ್ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ಯಾರಿಗೇ ಆಗಲಿ, ಫ್ರೆಂಡ್ಸ್ಗೆ ಹೇಳಿ,
ಅವರು ಮಗುನ ಡೈಲಿ ಮಾತಾಡ್ಬೇಕು, ಹೊಟ್ಟೆಲಿರೋ ಮಗುನ್ ಮಾತಾಡ್ಬೇಕು. ಹುಟ್ಟಿದ್ಮೇಲೆ ನೀವು ಅದಕ್ಕೆ A ಫಾರ್ ಆಪಲ್ ಇನ್ನೊಂದಾಗ್ಲಿ ಹೇಳ್ಕೊಡೋದಕ್ಕಿಂತ ಹೊಟ್ಟೆಲಿ ಇದ್ದಾಗೆ ಅದ್ರ ಜೊತೆ ನೀವು ಫಸ್ಟ್ ತಾಯಿ ಆದವರು ಕನೆಕ್ಷನ್ ಹೊಟ್ರೆ ಯಾವ ಲೆವೆಲ್ಗಾದ್ರೂ ನೀವು ನಿಮ್ಮ ಮಗುನ ಒಳ್ಳೆ ಇದ್ರಲ್ಲಿ ಬೆಳೆಸ್ಕೋಬಹುದು. ನಾನು ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಗಿದ್ದ ದಿನದಿಂದ ಇವಾಗ ನಾನು ಹೇಗೆ ನಿಮ್ ಜೊತೆ ಮಾತಾಡ್ತಿದ್ದೀನೋ ಆ ತರ ನನ್ನ ಮಗಳ ಹತ್ರ ಮಾತಾಡ್ತಿದ್ದೆ. ಬೆಳಗ್ಗೆ ಆಯ್ತು, ಇವಾಗ 6 ಗಂಟೆ ಟೈಮು, ನಾನು ಇನ್ನೊಂದು 7 ಗಂಟೆಗೆ ಒಂದು ನೀರ್ ಕುಡಿತೀನೋ ಇಲ್ಲ ಒಂದು ಟಿಫನ್ ತಿಂತೀನಿ ಅಂದ್ರೆ, ಎಲ್ಲ ಒಂದು ಕಡೆ ಹೋಗ್ತಿದೀನಿ ಅಂದ್ರೆ, ಒಬ್ಬರ ಮನೆ ಹೋಗ್ತಿದೀನಿ ಅಂದ್ರೆ, ನನಗವ್ರು ಏನಾಗ್ತಾರೆ ನಾಳೆ ದಿನ ಇವಳಿಗೆ ಏನ್ ರಿಲೇಷನ್ ಬರುತ್ತೆ ಆ ಮಗುಗೆ ಅನ್ನೋದು ಅಷ್ಟು ಕ್ಲಾರಿಟಿಯಾಗೆಲ್ಲ ಹೇಳ್ತಿದ್ದೆ. ಸೊ ಅಷ್ಟು ಕ್ಲಾರಿಟಿಯಲ್ಲಿ ಹೇಳ್ತಿದ್ದೆ. ಅವಳ ಜೊತೆ ನನ್ಗೆ ಅಷ್ಟು ಒಳ್ಳೆ ಇದಿತ್ತು. ನನ್ನ ಶ್ರೀಮಂತ ದಿನ ಬೆಳಗ್ಗೆ ಮೆಡಿಟೇಷನ್ ಮಾಡಿ ಹಾಲ್ಗೆ ಹೋಗೋಣ, ಫಂಕ್ಷನ್ ಹಾಲ್ಗೆ ಡಿಸೈಡ್ ಆದಾಗ ಒಂದು ಸುಮ್ಮನೆ ಕುತ್ಕೊಂಡಿದ್ದೀನಿ ಧ್ಯಾನದಲ್ಲಿ, ಒಂದು ಪಿಕ್ಚರ್ ಬಂತು. ನಂಗೆ ಏನೂ ಗೊತ್ತಿಲ್ಲ, ನಂಗೆ ಅವಾಗ ಏನು ಥರ್ಡ್ ಐ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಮೇಡಮ್. ಸುಮ್ಮನೆ ಬಂತು, ಏನೋ ಇದು ಗೊತ್ತಿಲ್ಲ ಅಂತ ಸುಮ್ಮನೆ ಹೋದೆ, ವಾಪಸ್ ಬಂದೆ. ರಾತ್ರಿ ಕುತ್ಕೊಂಡಾಗ ಮತ್ತೆ ಬಂತು, ಏನೋ ಇದು ಗೊತ್ತಿಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಡೇ ಗೊತ್ತಾಯ್ತು, ನಾನು ಹುಡೋ ದಿನ ಹಿಂಗೆ ಕಾಣಿಸುತ್ತೋ ಮಗು, ಅದೇ ಫೀಚರ್ಸ್, ಆ ಕಣ್ಣು, ಆ ಮೂಗು, ಪ್ರತಿಯೊಂದೂ ಇತ್ತು. ಆಮೇಲೆ ಇನ್ನ ಕನೆಕ್ಷನ್ ಜಾಸ್ತಿ ಬೆಳೀತು ನನ್ನ ಮಗಳ ಜೊತೆ. ಇನ್ನೊಂದು ವಾರ ಆದ್ಮೇಲೆ ನಾನೊಂದು ಗರ್ಲ್ ಬೇಬಿ ಆಗಿ ಬರ್ತಿದ್ದೀನಿ ಅಂತ ಹೇಳಿದ್ಲು. ಇನ್ನರ್ ವಾಯ್ಸ್ ನೀಟಾಗಿ ಬರ್ತಿದೆ, ಒಳಗಡೆಯಿಂದ ವಾಯ್ಸ್ ಕೇಳಿಸ್ತಿದೆ ನನಗೆ, ನಾನೊಂದು ಗರ್ಲ್ ಬೇಬಿ ಅನ್ನೋದು. ಆಮೇಲೆ ಹಂಗೆ ಆಗ್ತಿತ್ತು. ಇದೆಲ್ಲ ನಡೀತಾ ನಂಗೆ ಇದಿದ್ದು ಮಾರ್ಚ್ ಅಲ್ಲಿ ಡೆಲಿವರಿ ಡೇಟ್. ಬಟ್ ನಂಗೆ ಫೆಬ್ರವರಿಗೆ ಇವಳು ಹುಟ್ಬಿಟ್ಲು. ಅದಕ್ಕೂ ಮುಂಚೆ ಜನವರಿಯಲ್ಲಿ ಹಿಂಗೆ ಮೆಡಿಟೇಷನ್ ಮಾಡುವಾಗ ಒಂದ್ಸರಿ ಹಿಂಗೆ ಕೂತ್ಕೊಂಡು, ಅಪ್ಪ ಫುಲ್ ಎಲ್ಲಾರು ಅಂತಾರೆ ದೊಡ್ಡವರು 9 ತಿಂಗಳು ಇರ್ಬೇಕು ಮಗು ಹೊಟ್ಟೆಯಲ್ಲಿ, ಚೆನ್ನಾಗಿ ಬೆಳೆಯುತ್ತೆ, ಎನರ್ಜಿ ಇರುತ್ತೆ, ವೆಯ್ಟ್ ಚೆನ್ನಾಗಿರುತ್ತೆ, ದೊಡ್ಡವ್ರು ಹೇಳೋ ಮಾತೆಲ್ಲ ನಾವು ಕೇಳಿರ್ತೀವಲ್ಲ, ಹಂಗೆ ಬಾ ಅಂತ ಹಿಂಗೆ ಮಾತಾಡ್ತಿದ್ ನಾನು ಎವ್ರಿ ಡೇ ಮಗು ಜೊತೆ. ಹೇಳಿದಾಗ ಅದು ಮೆಡಿಟೇಷನ್ ಅಲ್ಲಿ ಇಲ್ಲ, ನಾನು 9 ತಿಂಗಳು ಇರಲ್ಲ, ನಂಗೆ ಮಾರ್ಚ್ 15th ಮೇಲೆ ಇದ್ದಿದ್ದು ಡೆಲಿವರಿ ಡೇಟ್. ನನ್ನ ಮಗಳು ಹುಟ್ಟಿದ್ದು ಫೆಬ್ರವರಿಯಲ್ಲೇ, ಆ ಡೇಟ್ ಹೇಳ್ತೀನಿ. ನಾನು ಬೇಗ ಹುಟ್ಬಿಡ್ತೀನಿ ಅಂದ್ಲು. ನನಗೆ ಒಂಥರ ಆತಂಕ ಆಯ್ತು, ಬೇಗ ಅಂದ್ರೆ ಯಾವ ತರ ಇದು ಪ್ರಿಮೆಚೂರ್ಡ್ ಆಗತ್ತಾ, ಇನ್ನೊಂದಾಗತ್ತಾ ಅನ್ನೋ ಭಯ ಸ್ಟಾರ್ಟ್ ಆಯ್ತು. ಆಮೇಲೆ ಇಲ್ಲ ಬರ್ತೀನಿ, ನೀನೇನು ಯೋಚನೆ ಮಾಡ್ಬೇಡ, ಒಂದೊಳ್ಳೆ ದಿನ ಬರ್ತೀನಿ ಅಂತ ಅಂದ್ಲು. ಸರಿ ಆಯ್ತು ಅಂತ ಸುಮ್ಮನೆ ಆದೆ. ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಾಟರ್ ಬ್ರೇಕ್ ಆಗೋದು ನಂಗೆ ಎಲ್ಲ ಆಗಿ Feb 16th ಅಡ್ಮಿಟ್ ಆದೆ. ಸೊ ಡಾಕ್ಟರ್ ಕೊಟ್ಟಿರೋ ಪ್ರಕಾರ 1 ತಿಂಗಳು ಮುಂಚೆ, ಒಂದು ದಿನ ಹಿಂದೆ ನನ್ನ ಮಗಳು, ನಾನು ಏನಾದ್ರು ವಾಟರ್ ಬ್ರೇಕ್ ಆಗಿ ಅಡ್ಮಿಟ್ ಆಗಿದ್ರು, ನನ್ನ ಮಗಳು ಪ್ರಿಮೆಚೂರ್ಡ್ ಬೇಬಿ ಆಗೋಗಿರೋಳು. ಸೊ ಪ್ರಿಮೆಚೂರ್ಡ್ ಅಂದ್ರೆ ಗೊತ್ತಲ್ಲ, ಹಾಸ್ಪಿಟಲ್ ಅವ್ರು ಏನ್ ಲೆಕ್ಕ ಮಾಡ್ಬಿಡ್ತಾರೆ ಅಂತ. ಸೊ ಹಂಗೆಲ್ಲ ಆಯ್ತು ಮಾಸ್ಟರ್ಸ್. ಅದಾದ್ಮೇಲೆ ನನ್ನ ಮಗಳು ಹುಟ್ಲು. ಇದು ಇಷ್ಟೆಲ್ಲ ನನ್ಗೆ ಪ್ರೊಸೀಜರ್ ಅಲ್ಲಿ ನಾನು ಡೈಲಿ ಅವ್ರ ಜೊತೆ ಮಾತಾಡೋದಾಗ್ಲಿ ಅದೆಲ್ಲ ನಾನು ಕಲ್ತಿದ್ದು ನಮ್ಮ PMC ಅಲ್ಲಿರೋ PSSM ಅಲ್ಲಿರೋ ಒಂದು ಧ್ಯಾನ ಮಾತೃತ್ವ ಅಂತ ಒಂದು ಬುಕ್ ಇದೆ. ಸೊ ಆ ಬುಕ್ ಅವಾಗಿನ್ನ ಕನ್ನಡ ರಿಲೀಸ್ ಆಗಿರ್ಲಿಲ್ಲ, ತೆಲುಗು ಅಲ್ಲಿತ್ತು. ನನಗೆ ತೆಲುಗು ಓದಕ್ ಬರ್ತಿರ್ಲಿಲ್ಲ. ಒಂದು ಮಾಸ್ಟರು ನನ್ಗೆ ಅದನ್ನ ಪಾಪ ಟ್ರಾನ್ಸ್ಲೇಷನ್ ಅವರೇ ಮಾಡಿದ್ದು ಕನ್ನಡಗೆ. ಆ ಮಾಸ್ಟರ್ ಎವ್ರಿ ಡೇ ನನಗೆ ರೆಕಾರ್ಡಿಂಗ್ ಕಳ್ಸೋರು. ಸೊ ಆ ಬುಕ್ಕನ್ನ ನಾನು ರೆಕಾರ್ಡಿಂಗ್ ಅಲ್ಲಿ ಕೇಳ್ತಿದ್ದೆ. ಸೊ ಕೇಳೋವಾಗ ಏನಾಗ್ತಿತ್ತು ಅಂದ್ರೆ, ಎಷ್ಟೋ ಸರಿ ಆ ರೆಕಾರ್ಡಿಂಗ್ ಹಾಕಿ ನಾನೇನಾದ್ರು ಮರ್ತಿದ್ರು ನನಗೆ ಒಳಗಡೆಯಿಂದ ಇಂಟ್ಯೂಷನ್ ಕೊಡೋದು, ನನ್ನ ಮಗು ಇದು ಆಗೋಗಿದೆ ಚಾಪ್ಟರ್, ನೆಕ್ಸ್ಟ್ ಚಾಪ್ಟರ್ ಹಾಕು ಅಂತ. ಸೊ ಆ ಇದು ಕೊಡೋಳು ನನ್ನ ಮಗಳು. ಆಮೇಲೆ 17th ನನ್ಗೆ ಡೆಲಿವರಿ ಆಗಿದ್ದು. ಸೊ ಡೆಲಿವರಿ ಆಯ್ತು. ನನಗೆ ಪಾಪ ಇಷ್ಟೆಲ್ಲ ನನಗೆ ಸಹಾಯ ಮಾಡಿಕೊಟ್ರಲ್ಲ ಈ ಜರ್ನಿ ಫೇಸ್ ಅಲ್ಲಿ. ಸೊ ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಅವರು ನಾನು ಮೈಸೂರಲ್ಲಿ ಇದ್ದೀನಿ ಅಮ್ಮ ಇವತ್ತು ಅಂದ್ರು. ಏನಕ್ಕ ಮೈಸೂರಿಗೆ ಹೋಗಿದ್ದೀರಾ ಅಂತೆ. ಇಲ್ಲಿ ಇವತ್ತು ಧ್ಯಾನ ಮಾತೃತ್ವ ಬುಕ್ ರಿಲೀಸು, ಕನ್ನಡ ಬುಕ್ ರಿಲೀಸು. ಸೊ ಎಷ್ಟು ಕೋಇನ್ಸಿಡೆನ್ಸು, ಅವತ್ತು ಪತ್ರಿ ಸರು 17th ಫೆಬ್ರವರಿ ಧ್ಯಾನ ಮಾತೃತ್ವ ಕನ್ನಡ ಬುಕ್ ರಿಲೀಸು ಮೈಸೂರಲ್ಲಿ ಇಟ್ಕೊಂಡ್ರು. ಅದೇ ಮೈಸೂರಿನ ಸೊಸೆ ಆದವಳು ನಾನು, ನನ್ನ ಮಗಳು ಅವತ್ತೇ ಹುಟ್ಟಿದ್ದು. ನನಗೊಂದು ಹೆಮ್ಮೆ ಇವತ್ತಿಗೂ. ಅಂದ್ರೆ ಆ ಪರ್ಪಸ್ ಏನಿತ್ತು ಅನ್ನೋದು ಅವಳದು ಚೆನ್ನಾಗಿದ್ದಾಯ್ತು. ಅದಾಗಿ 2 ವರ್ಷಕ್ಕೆ ನನಗೆ ಹಿಂಗೆ ಹೆಚ್ಚು ಕಡಿಮೆ ಆಯ್ತು. PCOD ಇನ್ಕ್ರೀಸ್ ಆಗೋಗಿತ್ತು, ನಂಬರ್ ಆಫ್ ಎಗ್ಸ್ ಜಾಸ್ತಿ ಆಗೋಗಿ ಆಪರೇಷನ್ ಮಾಡ್ಲೇಬೇಕು ಮೇಡಮ್ ಅಂದ್ಬಿಟ್ರು. ಬ್ಲಡ್ 4ಗೆ ಬಂದ್ಬಿಟ್ಟಿದೆ, ಆಪರೇಷನ್ ಮಾಡಬೇಕು. ಬಟ್ ಬ್ಲಡ್ ಕಡಿಮೆ ಇದೆ, ಸೊ ಆಪರೇಷನ್ ಮಾಡೋಕ್ಕಾಗಲ್ಲ, ಫಸ್ಟ್ ಬ್ಲಡ್ ಇನ್ಕ್ರೀಸ್ ಮಾಡಬೇಕು, 2 ಬಾಟಲ್ ಬ್ಲಡ್ ಹಾಕಬೇಕು. ನಾನು ಬಿಲ್ಕುಲ್ ಇಲ್ಲ, ನನ್ನನ್ನು ಬಿಟ್ಬಿಡಿ ಒಂದು 15 ದಿನ. ನಾನಿಲ್ಲ ಡಿಸ್ಚಾರ್ಜ್ ಎಲ್ಲ ಮಾಡೋಕ್ಕಾಗಲ್ಲ ಮೇಡಮ್, ನೀವು ಹಿಂಗೆ ಬಿಟ್ರೆ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಮ್ಮ ಮೇಲೆ ಬರುತ್ತೆ. ಸರಿ ಏನು ಮಾಡೋದು, ಒಂದು ಇಂಜೆಕ್ಷನ್ ಕೊಡ್ತೀವಿ. ಸರಿ ಒಂದು ಇಂಜೆಕ್ಷನ್ ಕೊಡಿ ಅಂತ 2 ದಿನ ಗ್ಲೂಕೋಸ್ ಹಾಕಿಸ್ಕೊಂಡು ಮನೆಗೆ ಬಂದು ಎವ್ರಿ ಡೇ ಕಂಟಿನ್ಯೂಸ್ ಆಗಿ ನಮ್ಮ ಅಮ್ಮನಿಗೆ ಒಂದ್ಕೊಂಡು ಹೇಳ್ಬಿಟ್ಟೆ, ನಾನು ಮಲಗಿಸ್ತೀನಿ, ತಿನ್ನಿಸ್ತೀನಿ ನನ್ನ ಮಗಳಿಗೆ. ಯಾಕೆಂದ್ರೆ ರಾತ್ರಿ ನನ್ನ ಮಗಳು ಮಲಗ್ತಿರ್ಲಿಲ್ಲ ಯಾರ ಜೊತೆನು. ಸೊ ನಾನು ಮಲಗಿಸ್ಕೊಡ್ತೀನಿ ನನ್ನ ಮಗಳನ್ನ. ತಿನ್ಸೋದು ನೀನು ತಿನ್ಸ್ತೀಯೋ ನಾನೋ ಯಾರೋ ಅಮ್ಮ, ನನ್ನ ಮಗಳನ್ನ ಆಟ ಆಡ್ಸ್ಕೊಳ್ಳೋದೆಲ್ಲ ನಿಂದೇ ಜವಾಬ್ದಾರಿ ಅಂತ ಹೇಳ್ದೆ. ಅಮ್ಮ ಅಯ್ಯೋ ಮಾಡಮ್ಮ ನೀನು ಹುಷಾರಾದ್ರೆ ನಮಗ್ ಸಾಕು ಅನ್ನೋ ತರ ಇದ್ರು ಅವರು. ಸೊ ಪ್ರತಿನಿತ್ಯ ಮೆಡಿಟೇಷನ್ ಮಾಡೋದು, ತಿನ್ನೋದು ಮಲಗೋದಕ್ಕಿಂತ ಮಾಡೋದು, ತಿನ್ನೋದು ಮಾಡೋದು ಅಷ್ಟೇ, ಇನ್ನೇನು ಇಲ್ಲ ಕೆಲಸ ನನಗೆ. 15 ದಿನ ಮಾಡಿದೆ.
15 ದಿನ ಆದ್ಮೇಲೆ ಮತ್ತೆ ಅದೇ ಬ್ಲಡ್ ಟೆಸ್ಟ್ ಅದೇ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರೆ ಯುಟ್ರಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮಾಸ್ಟರ್ ಒಂದೇ ಎಗ್ ಇರ್ಬೇಕಾಗಿರೋ ಇನ್ನು ಮಿಕ್ಕ ಒಂದು ಎಗ್ಗು ಇಲ್ಲ. ಡಾಕ್ಟ್ರೇ ನೋಡ್ಬಿಟ್ಟು ಮೇಡಮ್ ಏನ್ ಮಾಡಿದ್ರಿ ನೀವು ಅಂತ ಅವರೇ ಶಾಕ್ ಆದ್ರು. ಸೊ ಬ್ಲಡ್ 4 ಇದ್ದಿದ್ದು 12 ಬಂದು ಕುತ್ಕೊಂತು. ಸೊ 5 6 ಅಲ್ಲದೆ 12ಗೆ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಯ್ತು. ಸೊ ಇದು ನನಗೆ ನನ್ನ ಲೈಫಲ್ಲಿ ಬೇಜಾನ್ ಇಂಪಾರ್ಟೆಂಟ್ ಆದ ಸ್ಟೇಜಸ್ನ ನಾನು ಎಷ್ಟು ಎಲ್ಲಾರು ಅನ್ಕೋಬಹುದು ಒಂದು ಪ್ರೆಗ್ನೆನ್ಸಿ ಅಂದ್ರೆ ಅಷ್ಟು ವಾಮಿಟ್ಸ್ ಇಟ್ಕೊಂಡು ಹೆಂಗೆ ಓಡಾಡ್ಕೊಂಡು ಚೆನ್ನಾಗಿದ್ದೆ, ಬಟ್ ಇಷ್ಟ ಆಗ್ತಿತ್ತು. ಇದೆಲ್ಲ ನಡೀತು. ಮತ್ತೆ ನನ್ನ ಪ್ರೆಗ್ನೆನ್ಸಿಯಲ್ಲೂ ನಾನು ನನ್ನ ಮಗಳಿಗೆ ಹೇಗ್ ಮಾತಾಡ್ತಿದ್ದೆ ಅಂದ್ರೆ, ನಾಳೆ ದಿನ ಹುಟ್ಟಿದ ಮೇಲೆ ಇವಾಗ ಎಷ್ಟು ಪೇರೆಂಟ್ಸ್ ಏನಂತಾರೆ, ಅಯ್ಯೋ ನಾವ್ ಕೇಳಿರ್ತೀವಲ್ಲ ರಾತ್ರಿ ಎಲ್ಲ ನಿದ್ದೆನೆ ಮಾಡಲ್ಲ ನಮ್ಮ ಮಗು ತಿನ್ನೋದಿಲ್ಲ, ನನ್ ಮಗು ಹಾಲು ಕುಡಿಯೋದಕ್ಕೆ ಕಷ್ಟ ಪಡುತ್ತೆ. ಸೊ ಇದನ್ನೆಲ್ಲ ಪಾಸಿಟಿವ್ ಆಗಿ ಹೇಳ್ತಾ ಬರ್ತಿದ್ದೆ. ಸೊ ರಾತ್ರಿ ನೀನು 9 ಗಂಟೆಗೆ ಮಲಗ್ಬೇಕು, ಎದ್ದೇಳ್ತೀಯ 2 ಅವರ್ ಒನ್ಸ್ ಎದ್ದೇಳು, ಹಾಲು ಕುಡಿ ಮಲಗು, ಅಷ್ಟು ಹಂಗೆಲ್ಲ ಇಡೀ ಪ್ರೆಗ್ನೆನ್ಸಿಯಲ್ಲಿ. ಸೊ ಅವಳು ಹುಟ್ಟಿದ ಮೇಲೆ ಇನ್ನೊಂದ್ 2 ವರ್ಷ ಹೇಗಿರಬೇಕು, ಅವಳು ಏನ್ರೆ ಹೆಂಗ್ ಹೋಗ್ಬೇಕು ಅನ್ನೋದನ್ನ ಎಲ್ಲ ಒಳ್ಳೆ ತತ್ವದೆಲ್ಲಾನು ಹೇಳಿ 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 ಮಾಡಿ ಲಿಟ್ರಲಿ ಮಾಸ್ಟರ್ಸ್ ನನ್ನ ಮಗಳು ಒಂದು ದಿನಾನು 9 ಗಂಟೆ ಮೇಲೆ ಎದ್ದಿಲ್ಲ ರಾತ್ರಿ. 1 ವರ್ಷ ಮಗುವರ್ಗೂನು ನೀವು ಎಲ್ಲೇ ಝೋನಲ್ಲಿ ಫಸ್ಟ್ ಡೇ ಇಂದ 365th ಡೇ ವರ್ಗು ನೀವು ನೋಡಿದ್ರು ಒಂದು ದಿನ ನನ್ನ ಮಗಳು ಹತ್ತಿಲ್ಲ. 9 ಗಂಟೆಗೆ ಮಲಗೋವಳು, 2 ಅವರ್ಗೆ ಅದು ಹೊಟ್ಟೆ ಹಸಿತ್ತಲ್ಲ ಎದ್ದೇಳೋಳು, ಕುಡಿಯೋಳು, ಮಲಗೋಳು. ಬೆಳಗ್ಗೆ 7:15 ಇಲ್ಲ 8 ಗಂಟೆ ಶಾರ್ಪ್ ಟೈಮ್ ಅದ ಅವಳದು. ಸೊ ನಾನು ಟ್ಯೂನ್ ಮಾಡಿದ್ದು ಅಷ್ಟೇ, 8 ಗಂಟೆಗೆ ಎದ್ದೇಳಮ್ಮ, 9 ಗಂಟೆಗೆ ಮಲಗ್ಬಿಡಮ್ಮ ಅಂತ. ಸೊ ಡೇ ಮಾರ್ನಿಂಗ್ ಅಲ್ಲೂ ಅಷ್ಟೇ ಆರಾಮಾಗಿರೋಳು, ಏನಕ್ಕೂ ಇದಿರ್ಲಿಲ್ಲ. ಎಲ್ಲೇ ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ನಾನು ಮುಂಚೆನೆ ಹೇಳ್ತಿದ್ದೆ ನನ್ನ ಮಗಳಿಗೆ, ನಾಳೆ ಒಂದು ಫಂಕ್ಷನ್ಗೆ ಹೋಗ್ತಿದೀವಿ, ಜನ ಇರ್ತಾರೆ, ನೀನ್ ಆರಾಮಾಗಿರ್ಬೇಕು, ಅವರು ನಮ್ ತರಾನೇ ಅಂತ. ಇದೆಲ್ಲ ಹೇಳಿ ಹೇಳಿ ಅವಳೊಂದು ಫಂಕ್ಷನ್ ಅಲ್ಲಿ ಕೂಡ ಎಲ್ಲೂ ಅಳ್ತಿರ್ಲಿಲ್ಲ ಮಾಸ್ಟರ್. ಆರಾಮಾಗಿರೋಳು, ಒಂದು ಫಂಕ್ಷನ್ಗೆ ಬಂದ್ರೆ ಕೂಡ ಖುಷಿಯಾಗಿರೋಳು, ಯಾರು ಎತ್ಕೊಂಡ್ರು ಹೋಗೋವಳು. ಗೊತ್ತಿರೋ ಮಕ್ಕಳುಗಳು ಅಟ್ಲೀಸ್ಟ್ ನೀವು ಹೊಸಬ್ರು ಇಲ್ದೇ ಇದ್ರು ಒಂದು 20 ಜನದ ಹತ್ರ ನನ್ನ ಮಗಳು ಆರಾಮಾಗಿ ಹೋಗಿ ಬರೋಳು, ಅಷ್ಟು ನೀಟಾಗೆ ಮಾಡ್ಕೊಂಡೆ. ಇದೆಲ್ಲ ಮಾಡಿದ್ದೇನು ಅಂದ್ರೆ ನೀವು ಮಾಡೋಕ್ ಒಂದು ಪ್ರೆಗ್ನೆನ್ಸಿಯಲ್ಲಿ ಮಾಸ್ಟರ್, ನನ್ನ ಅನುಭವದಲ್ಲಿ ಆ ಪ್ರೆಗ್ನೆನ್ಸಿ ಅನ್ನೋ ಒಂದು 9 ತಿಂಗಳು ನೀವು ಮಗುಗೆ 100% ಕೊಟ್ಬಿಟ್ಟಿದ್ದೀರಾ ಅಂದ್ರೆ ನೀವು ನೆಕ್ಸ್ಟ್ 5 years 6 years ನಿಮ್ಗೆ ಏನೂ ಪ್ರಾಬ್ಲಮೇ ಇರಲ್ಲ. ಅವರಷ್ಟಕ್ಕೆ ಅವರೇ ಬೆಳಿತಾ ಹೊರಟೋಗ್ತಾರೆ. ಅದು ಈಗ್ಲೂ ನನ್ನ ಮಗಳು ಡೈಲಿ, ಇವಾಗ ಅವಳು 6 ವರ್ಷದ ಮಗು, 3 ವರ್ಷದಿಂದ ಎಲ್ಲೇ ಹೋಗಿರ್ಲಿ, ನಾವು ರಾತ್ರಿ ಬರ್ಲಿ, 10 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ, ನೀವು ಕಾರಲ್ಲಿ ಮಲಗಿರ್ತಾಳೋ ಇಲ್ಲಾಂದ್ರೆ ಬಸ್ಸಲ್ಲಿ ಮಲಗಿರೋ ಮಗುನ್ ತಂಗೆ ತಂದು ಬೆಡ್ ಮೇಲೆ ಹಿಂಗ್ ಇಟ್ಟರು ಕೂಡ ಟಕ್ಕಂತ ಎದ್ದೇಳ್ಬಿಟ್ಟು ಅಮ್ಮ ನಾನು ಮೆಡಿಟೇಷನ್ ಮಾಡಿಲ್ಲ ಅಂತ 10 ನಿಮಿಷನೋ 2 ನಿಮಿಷನೋ ಅದು ಮಾಡೇ ಮಲಗುತ್ತೆ. ಅದು ಹಂಗೆ ಮಲಗೋದು.